ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಗ್ರಹಣ ಬೇರೆ ಹಿಡಿದಿದೆ. ತುಂಬ ಅಂದರೆ ತುಂಬ ಕೆಲಸ ಇತ್ತು ಮನೇಲಿ. ಸೊ ಮಧ್ಯಾಹ್ನ ಮೇಲೆ ಏನು ಮಾಡೋದು, ಯಾಕಂದರೆ ಗ್ರಹಣ ಹಿಡಿದಾಗಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಒಂದು ಸ್ಯಾರಿ ಇತ್ತು ಕುಚ್ಚು ಕಟ್ಟೋದು. ಸೊ ಸ್ಯಾರಿ ಕೂಡ ಕುಚ್ಚು ಕಟ್ಟಬೇಕು. ಮತ್ತು ಗ್ರಹಣ ಆದಮೇಲೆ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಪೂಜೆ ಮಾಡ್ಕೊಳ್ಳೋದು, ತುಂಬಾ ಅಂದರೆ ತುಂಬ ಕೆಲಸ ಪೆಂಡಿಂಗಲ್ಲಿದೆ. ಅದಕ್ಕೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಂದು ಸ್ಯಾರಿನ ಕುಚ್ಚು ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈ ಕಡೆ ಕುಚ್ಚು ಕಟ್ಟಿದ್ದಾಯಿತು ಅಂದರೆ ಬೇಗ ಕೊಡೋದಿದೆ ಸ್ಯಾರಿ. ಕುಚ್ಚು ಕಟ್ಟಿಬಿಟ್ಟು ಮತ್ತು ಒಂದು ಬ್ಲೌಸು ಔಟ್ಸೈಡ್ ಕೊಟ್ಟಿದ್ದೆ ವರ್ಕ್ ಹಾಕ್ಸೋಕ್ಕೆ, ಯಾಕಂದರೆ ಅರ್ಜೆಂಟಾಗಿ ಇತ್ತು ಅಂತ ಹೇಳಿಬಿಟ್ಟು ಅದು ಕೂಡ ತರಬೇಕು. ಸೊ ತಂದಾದಮೇಲೆ ಇವತ್ತಿನ ಈವ್ನಿಂಗ್ ರೂಟೀನ್ ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಗ್ರಹಣಕ್ಕೆ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಡಿನ್ನರ್ ಮಾಡೋದು, ಇದನ್ನೆಲ್ಲ ಕೆಲಸ ಇದೆ. ಇವತ್ತು ನಮ್ಮ ಕಡೆ ಎಲ್ಲ ಹೊಸೂರು ಜಾತ್ರೆ ಅಂತ ಮಾಡ್ತಾರೆ. ಅದರಿಂದ ಹಸ್ಬೆಂಡ್ಗೆಲ್ಲ ಬೇಗನೆ ಬಿಡೋದು ಮನೆಗೆ. ಸೊ 3:30 ಮೈ ಬಿ ಒಂದು 4 o'clock ಗಂಟ ಮನೆಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಬರೋ ಗಂಟ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡ್ಕೊಂಡ್ಬಿಟ್ಟು ಸೀರೆನ ಕುಚ್ಚು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಮಾಡಬೇಕು. ಸೊ ಇವತ್ತಿನ ಡೇ ಈವ್ನಿಂಗ್ ಏನೆಲ್ಲ ರುಟೀನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಬ್ಲೌಸ್ ಡಿಸೈನ್ ಕೂಡ ಸೂಪರಾಗಿರೋದಿದೆ, ಅದು ಕೂಡ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಕೊನೆವರೆಗೂ ವಿಡಿಯೋನ ನೋಡಿ, ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಗೆ ಕಟ್ತೀನಿ ಕುಚ್ಚು ಅಂತ ತೋರಿಸ್ತೀನಿ. ಸೊ ಸೀರೆ ಕಟ್ತಾ ಇದ್ದೀನಿ. ಬೇಸ್ ಲೈನ್ ಯಾವ ಥರ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಬೇಸ್ ಲೈನು 4 ಚೈನನ್ನು ನಾನು 2 ಟೈಮ್ ಹಾಕಿದ್ದೀನಿ, ಮತ್ತು 8 ಚೈನನ್ನು ಹಾಕಿದ್ದೀನಿ, ಮತ್ತು 4 ಚೈನನ್ನು 4 ಟೈಮ್ ಹಾಕಿಬಿಟ್ಟು ಮತ್ತು 8 ಚೈನ್ ಹಾಕ್ಕೊಂಡು ಬೇಸ್ ಲೈನನ್ನು ನಾನು ಕಂಟಿನ್ಯೂ ಆಗಿ ಮಾಡಿದ್ದೀನಿ. ಬೇಸ್ ಲೈನು ಈ ಥರ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಮುಂದೆ. ಸೊ ಯಾರೂ ಸ್ಕಿಪ್ ಮಾಡಬೇಡಿ. ನಿಮಗೆ ಏನಾದರೂ ಕಲಿಯೋದು ಆಸೆ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಸಪ್ರೇಟಾಗಿ ಸ್ಟೆಪ್ ಬೈ ಸ್ಟೆಪ್ ಕೂಡ ಕಲಿಸ್ತೀನಿ ನಿಮಗೆ. ಸೊ ನೋಡಿ, ಈ ಥರ ಸೆಕೆಂಡ್ ಬಂದುಬಿಟ್ಟು ನಾನು ಆರ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಏನು 8 ಚೈನ್ ಹಾಕಿದಲ್ವ, ಅದರ ಮಧ್ಯದಲ್ಲಿ ನಾನು ಆರ್ಚನ್ನು ಹಾಕೋತಾ ಇರೋದು. ಎಲ್ಲ ಡಬಲ್ ಕ್ರೋಶನೇ ಮಾಡ್ತಾ ಇರೋದು ನಾನು ಇಲ್ಲಿ. ಕ್ರೋಶಾ ವರ್ಕು ತುಂಬ ಜನ ಕೇಳ್ತಾರೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಂತಲೇ ತಿಳ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ 4 ಚೈನ್ ಏನು ಹಾಕಿದ್ದೀನಲ್ವ, ಆ 4 ಚೈನ್ಗೆ ಲಾಕ್ ಮಾಡ್ತಾ ಇರೋದು. ಮತ್ತು ನಾನು 2 ಚೈನನ್ನು ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 8 ಚೈನ್ ಒಳಗಡೆಯಿಂದ ಎರಡಕ್ಕೊಂದು ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇರೋದು. ಸೊ ಈ ಥರ ಡಬಲ್ ಕ್ರೋಶ ನಾವು 14 ಒಂದು ಆರ್ಚಲ್ಲಿ 14 ಡಬಲ್ ಕ್ರೋಶ ಕನ್ಸಿಡರ್ ಆಗುತ್ತೆ. ಸೊ ಟೋಟಲಾಗಿ 14 ಡಬಲ್ ಕ್ರೋಶ. ನೀವು ಯಾವ ಥರ ಹಾಕ್ತೀರಾ ಅದ್ರ ಮೇಲೆ ಮೆಜರ್ಮೆಂಟು ಡಿಪೆಂಡ್ ಆಗುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಚಿಕ್ಕದು ದೊಡ್ಡದು ಈ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೌಂಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಆರಾಮಾಗಿ ಈಸಿಯಾಗಿ ಮತ್ತು ಎಲ್ಲ ಆರ್ಚು ಸೇಮ್ ಆಗಿ ಬರುತ್ತೆ. ಯಾವುದು ಚಿಕ್ಕದು ದೊಡ್ಡದು ಈ ಥರ ಆರ್ಚು ಯಾವುದು ಬರಲ್ಲ. ಸೊ ನೀಟಾಗಿ ಕಾಣಿಸುತ್ತೆ. ನಾವು ಹಾಕ್ಕೊಂಡ್ರೆ ಕೂಡ ಫಿನಿಶಿಂಗು 100% ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಅಂತ ನೀವು 14 ಡಬಲ್ ಕ್ರೋಶ ಹಾಕೋಬೋದು ನೀವು ಆರಾಮಾಗಿಬಿಟ್ಟು. ಸೊ ಈ ಥರ ಆರ್ಚನ್ನು ನಿಮ್ಗೆ ಹಾಕ್ತಾ ಇರೋದು. ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಟ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾನು ಟೋಟಲಾಗಿ 14 ಡಬಲ್ ಕ್ರೋಶ ಹಾಕಿದಾದಮೇಲೆ ಲಾಕ್ ಎಲ್ಲಿ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಜೋರಾಗಿ ಎಳೆದ್ಬಿಟ್ಟು ಲಾಕ್ ಮಾಡಿದರೆ ಸೀರೆ ಸುಕ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಒಂಥರ ಫೋಲ್ಡಿಂಗ್ ಸೀರೆ ಬರುತ್ತೆ, ನೀಟಾಗಿ ಕಾಣಿಸಲ್ಲ. ಅದಕ್ಕೆ ನೀವು ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಎಳೆದು ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನೋಡಿ, ನಾನು ಯಾವ ಥರ ಲಾಕ್ ಮಾಡ್ತಾಯಿದ್ದೀನಿ ಆ ಥರ ನೀವು ಕೂಡ ಲಾಕ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಲಾಕ್ ಬರುತ್ತೆ. ಸೊ ಅದು ಆದಮೇಲೆ ಮತ್ತೆ ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ 4 ಚೈನ್ ಹಾಕಿ 4 ಚೈನ್ ಇರೋ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 4 ಚೈನ್ ಇರೋ ಕಡೆಗೆ ಲಾಕನ್ನು ಮಾಡಿಬಿಟ್ಟು ಇದೇ ಆರ್ಚನ್ನು ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿದೆ. ನೀವು 1-2 ಸರಿ ವಿಡಿಯೋನ ನೋಡಿದರೆ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಇದನ್ನು. ಸೊ ಕಲಿಯೋದೇನು ಕಷ್ಟ ಇಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅನ್ನೋ ಥರ ಇದ್ದರೆ ಕೂಡ ನಾನು ಕಮೆಂಟ್ ಮಾಡಿ, ನಿಮಗೋಸ್ಕರ ನಾನು ಸಪ್ರೇಟ್ ಕೂಡ ನಿಮಗೆ ಕುಚ್ಚು ಹೇಳ್ಕೊಡೋದು ಕೂಡ ಮಾಡಿಸ್ತೀನಿ. ಫ್ರೀ ಬೇಸಿಕ್ಕಿಂದ ಹೇಗೆ ಕಟ್ಟಬೇಕು ಏನು ಅಂತ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನೋಡಿ, ಫೈನಲಾಗಿ ಈ ಥರ ಡಿಸೈನ್ಸ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ನಾನು ಗ್ರೀನ್ ಕಲರಿಂದ ಮತ್ತೆ ಬಾರ್ಡ್ರ್ ವರ್ಕ್ ಥರ ಕೊಟ್ಟಿರೋದು ಆರ್ಚ್ಗೆ ನಾನು ಈ ಥರ ಹೆಡ್ಲೈನ್ ಥರ ಕೊಟ್ಟಿದ್ದೀನಿ. ಅದಕ್ಕೂ ನಾನು
ಸಿಂಗಲ್ ಲಾಕನ್ನು ಮಾಡಿದ್ದೀನಿ. ಅಂದರೆ ಇವಾಗ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕನ್ನು ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಒಂದೊಂದು ಹೋಲ್ಗೂ ಒಂದೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶ ಅಂದರೆ ಏನು ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ಹಾಫ್ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲಿಂದ ದಾರ ತೊಗೊಂಡ್ಬಿಟ್ಟು ಒಳಗಡೆಯಿಂದ ತಂದು ಎರಡಕ್ಕೊಂದು ಮಾಡಿದರೆ ನಾವು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಲ್ವ. ಹಾಫ್ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಎಳೆಯೋದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಈ ಥರ ಹಾಕ್ಕೊಂಡು ಹೋಗಬೇಕು. ಇವಾಗ ಟ್ರೆಂಡಿಂಗಲ್ಲಿ ಥ್ರೆಡ್ ವರ್ಕೇ ನಡೀತಾ ಇರೋದು ಜಾಸ್ತಿ. ಸೊ ಯಾರೂ ಸ್ಟೋನ್ಸ್ ವರ್ಕ್ ಎಲ್ಲ ಕೇಳ್ತಾ ಇಲ್ಲ, ಯಾಕಂದರೆ ತುಂಬ ಹೈಲೈಟ್ ಇರೋ ಸ್ಯಾರಿಗೆ ಸ್ಟೋನ್ ವರ್ಕ್ ಕೇಳ್ತಾರೆ ಹೊರತು ಈ ಥರ ಸ್ಯಾರಿಗೆಲ್ಲ, ಯಾಕಂದರೆ ಸ್ಯಾರಿ ಎಷ್ಟು ದಿವಸ ಇದ್ರೂ ಹಾಳಾಗಲ್ವಲ್ಲ, ಆ ಒಂದು ಇದರಿಂದ ನಮಗೆ ಥ್ರೆಡ್ ವರ್ಕೇ ಬೇಕು ಅಂತಲೇ ಕೇಳೋದು. ಸೊ ಇದು ಕಸ್ಟಮರ್ದಿದೆ. ನಿಮಗೆ ಫೈನಲ್ಲು ರಿಸಲ್ಟು ಯಾವ ಥರ ಇದೆ, ಹೇಗೆ ಬಂದಿದೆ ಸ್ಯಾರಿ ಕುಚ್ಚು ಅನ್ನೋದು ಕೂಡ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಇದು ಎಂಡುವರೆಗೂ ಇದೇ ಥರ ಒಂದೊಂದು ಸಿಂಗಲ್ ಹೋಲ್ಗೂ ಒಂದೊಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಹೋಗಬೇಕು. ಸೊ ಟೋಟಲಾಗಿ ಇಲ್ಲಿ ನಾನು 14 ಡಬಲ್ ಕ್ರೋಶನ ಹಾಕಿದ್ದೀನಲ್ವ. ಸೊ 14 ಡಬಲ್ ಕ್ರೋಶ ಅಂದರೆ 7 ಡಬಲ್ ಕ್ರೋಶ ಆದಮೇಲೆ ನನಗೆ ಒಂದು ಬೀಡ್ ಬರುತ್ತೆ. ಸೊ ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇರೋಗೋಸ್ಕರ ನಾನು ಸಿಲ್ವರ್ ಬೀಡನ್ನೇ ಯೂಸ್ ಮಾಡಿರೋದು. ಸೊ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಯೂಸ್ ಮಾಡಿದ್ರು. ಈ ಪ್ಲೇಸಲ್ಲಿ ನಿಮಗೆ ಬೇಕು ಅನ್ನೋದಾದರೆ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ ಥರ ಕಂಟಿನ್ಯೂ ಆಗಿ ಸೆಕೆಂಡು ಥರ್ಡ್ ಸ್ಟೆಪ್ಪು ಎಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ. ಫೈನಲ್ ಕುಚ್ಚು ಕಟ್ಟೋದಾದಮೇಲೆ ಯಾವ ಥರ ಕಾಣಿಸಿದೆ, ಇದರ ಓವರಾಲ್ ಲುಕ್ ಹೇಗೆ ಬಂದಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ ಈ ಥರ ಎಂಡಾಗಿದೆ. ಸೊ ಎಂಡಾದಮೇಲೆ ಕುಚ್ಚು ಯಾವ ಥರ ಕಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಾಗಿ ಕುಚ್ಚು ಕಟ್ಟೋದಾದಮೇಲೆ ಈ ಥರ ಲುಕ್ ಬರ್ತಾ ಇದೆ. ಸೊ ಗ್ರೀನ್ ಒಂದು ವೈಟ್ ಒಂದು ನಾನು ಕುಚ್ಚನ್ನು ಕಟ್ಟಿದ್ದೀನಿ. 120 ಎಳೆ ದಾರನ ತೊಗೊಂಡ್ಬಿಟ್ಟು ನಾನು ಒಂದು ಕಲರ್ ಇದು ಎರಡು ಹೈಲೈಟಾಗಿ ಕಾಣಿಸ್ಬೇಕು ಅನ್ನೋ ರೀಸನ್ಗೆ ನಾನು 2 ಕಲರ್ನ ಯೂಸ್ ಮಾಡಿಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಹೇಗಿದೆ ಅಂತ ನೋಡಿ. ಇದ್ರ ಜೊತೆಗೆ ಬ್ಲೌಸ್ ಡಿಸೈನ್ ಕೂಡ ತುಂಬ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಔಟ್ ಸೈಡು ಕಸ್ಟಮರ್ ಕೊಟ್ಟಿದ್ದೆ ಈ ಬ್ಲೌಸು. ಸೊ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಮಾಡಿಸಿ ತುಂಬ ಅಂದರೆ ತುಂಬ ಫಿನಿಶಿಂಗ್ ಬಂದಿದೆ. 100% ಆಗಿ ಹೇಳ್ತಾ ಇದ್ದೀನಿ. ತುಂಬ ಓವರ್ ಲುಕ್ಕು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಲೀವ್ ಡಿಸೈನ್ಸ್ ಆಗಿರ್ಬೋದು, ಬ್ಲೌಸ್ ನೆಕ್ಕು, ಬ್ಲೌಸ್ ಫ್ರಂಟು, ಬ್ಯಾಕು, ಸ್ಲೀವ್ ಗ್ರ್ಯಾಂಡಾಗಿ ಕಾಣಿಸೋದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸ್ಪೆಷಲಿ ತುಂಬ ಲೈಕ್ ಆಯಿತು. ನಿಮಗೆ ಇದ್ರ ಪಿಕ್ ಕೂಡ ಹಾಕ್ತೀನಿ. ನಿಮ್ಗೆ ಏನಾದರೂ ಪಿಕ್ ತೊಗೋಬೋದು ನೀವು ಆರಾಮಾಗಿಬಿಟ್ಟು. ಸೊ ನಾನು ಆ ಥರ ಸ್ಲೋ ಆಗಿ ತೋರಿಸಿದ್ದೀನಿ. ನಿಮ್ಗೆ ಈ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ಅವರೇ ಮಾಡ್ತಾರೆ. ಸೊ ಅದನ್ನೆಲ್ಲ ಆದಮೇಲೆ ಗ್ರಹಣ ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಗ್ರಹಣ ಕಂಪ್ಲೀಟ್ ಆದಮೇಲೆ ಮನೇಲೆಲ್ಲ ನಾನು ಕೆಲಸ ಮಾಡಿಬಿಟ್ಟು ಪಾತ್ರೆ ಇದ್ದು, ನಮ್ಮ ಮನೇಲಿ ನೀರು ಬೇರೆ ಬಂದಿರಲಿಲ್ಲ ಇವತ್ತು. ಅದಕ್ಕೋಸ್ಕರ ಅಂತ ಹೇಳಿ ನಾನು ಮನೆ ಕೆಲಸ ಮಾಡ್ಕೊಂಡು ಮನೆ ಒರೆಸೋದು, ಪಾತ್ರೆ ಕ್ಲೀನ್ ಮಾಡೋದು, ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡೋದು ಎಲ್ಲ ಮಾಡಿಕೊಂಡೆ. ನನ್ನ ಮಗನಿಗೆ ನೀನು ಪೂಜೆ ಮಾಡಪ್ಪ ಇವತ್ತು ಅಂತ ಹೇಳಿಬಿಟ್ಟು ನನ್ನ ಮಗನ ಕೈಯಿಂದ ಪೂಜೆ ಮಾಡಿಸಿದ್ದೀನಿ. ಅದು ಆದಮೇಲೆ ನೈಟ್ ಡಿನ್ನರ್ಗೆ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಏನಾದರೂ ಒಂದು ಅಂತ ಅಂದ್ಕೊಂಡ್ಬಿಟ್ಟು ನಾನು ಪ್ಲೇನಾಗಿ ಏನೂ ತರಕಾರಿ ಜಾಸ್ತಿ ಆ್ಯಡ್ ಮಾಡಲ್ದಂಗೆ ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ರೈಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ಬೋಂಡನ ಹಾಕ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಇವಾಗ ಆಗಿರೋಗೋಸ್ಕರ ನನ್ನ ಚಿಕ್ಕ ಮಗ ಸೇರಿಬಿಟ್ಟು ಈ ಥರ ಆದಿಯೋಗಿ ಮೇಲೆ ಸಾಂಬ್ರಾಣಿನ ಇಟ್ಬಿಟ್ಟು ಸ್ವಲ್ಪ ಪಾಸಿಟಿವ್ ಎನರ್ಜಿ ಸಿಗಲಿ ಅಂತ, ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ ಅನ್ನೋ ರೀಸನ್ಗೆ ಇದು ಹಚ್ಚಿರೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಮೆಲ್ ಕೂಡ ತುಂಬ ಲೈಕ್ ಆಗುತ್ತೆ ಇದ್ರದ್ದು. ಸೊ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಇದನ್ನು ಹಚ್ಚಿ ನೋಡ್ತಾ ಇದ್ದರೆ. ಅದಕ್ಕೋಸ್ಕರ ಇದು ಹಚ್ಚಿದಾದಮೇಲೆ ನಾನು ಈ ಕಡೆ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಅಡುಗೆಗೆ ಸೋಯಾ ಹಾಕಿಬಿಟ್ಟು ರೈಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ವೆಜಿಟೇಬಲು, ಸ್ವಲ್ಪ ಸೋಯಾ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಹೀಗೆ ಟಕ್ ಅಂತ ಆಗೋ ಥರ ಅಡುಗೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಯಾಕಂದರೆ ಬೆಳಗ್ಗೆದೆಲ್ಲ ಇದ್ರೂ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಸ್ವಲ್ಪನೇ ಮಾಡಿದ್ದೆ. ಸೊ ಅದನ್ನೆಲ್ಲ ಖಾಲಿ ಆಗಿತ್ತು. ಇವಾಗ ಗ್ರಹಣ ಆದಮೇಲೆ ಎಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಅಂತ ರೀಸನ್ಗೆ ನಾನು ಈ ಕಡೆ ಮಾಡ್ತಾಯಿದ್ದೆ. ಬೋಂಡಕ್ಕೂ ಈರುಳ್ಳಿ ಬೋಂಡ ಮಾಡೋಣ ಅಂತ ಈರುಳ್ಳಿ ಬೋಂಡಕ್ಕೂ ರೆಡಿ ಮಾಡಿಟ್ಟಿದ್ದೀನಿ. ಈ ಕಡೆ ವೆಜಿಟೇಬಲ್ ರೈಸ್ಗೂ ಆಗಿದೆ. ಏನಿಲ್ಲ, ಇವಾಗ ವೆಜಿಟೇಬಲ್ ರೈಸ್ ಒಗ್ಗರಣೆ ಕೊಟ್ಬಿಟ್ಟು ಟಕ್ ಅಂತ ಬೋಂಡ ರೆಡಿ ಮಾಡಿಕೊಂಡ್ರೆ ಆಯಿತು ಅಡುಗೆ ಮಾಡೋದು. ಯಾಕಂದರೆ ತುಂಬ ಹೊಟ್ಟೆ ಹಸಿತಾಯಿತ್ತು, ಮಧ್ಯಾಹ್ನ ತಿಂದಿರೋದಲ್ವ. 1 ಗಂಟೆ ಒಳಗಡೆ ತಿನ್ನಬೇಕು ಅನ್ನೋ ರೀಸನ್ಗೆ 1 ಗಂಟೆಗೆ ತಿಂದುಬಿಟ್ಟು ಆಮೇಲೆ ಏನೂ ತಿನ್ನೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಂತ ಮಕ್ಕಳಿಗೆಲ್ಲ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೇಗ ಮಾಡ್ಕೊಳ್ಳೋಣ ಅಂತ ಬೇಗ ಈ ಕಡೆ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ವೆಜಿಟೇಬಲ್ ರೈಸ್ ಆ ಕಡೆ ರೆಡಿ ಆಗ್ತಾಯಿತ್ತು. ಈ ಕಡೆ ವಿಸಿಲ್ ಬರೋ ಗಂಟ ಈ ಕಡೆ ಬೋಂಡನ ರೆಡಿ ಮಾಡ್ಕೊಳ್ಳೋಣ ಅಂತ ಬೋಂಡ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಅದು ಕೂಡ ಮಾಡ್ಕೊಳ್ಳೋದು ಅಂತ ಮಾಡಿದೆ.
ಏನೋ ಒಂದು ಮಾಡ್ಕೊಂಡಿದ್ರೆ ಮಾಡ್ತಾ ಇರಬೇಕೇ ಅಂತ ಅನಿಸುತ್ತಲ್ವ, ಆ ಥರ ಆಗುತ್ತೆ. ಕೆಲಸ ಎಷ್ಟಿದ್ರೂ ಸಾಲಲ್ಲ, ಅಷ್ಟೊಂದು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಕೆಲಸಕ್ಕೇನು ದಿನವೇ ಇಲ್ಲ ಅಂತ ಹೇಳ್ತಾರಲ್ವ, ಆ ಥರ. ಸೊ ಬ್ಯುಸಿ ರೂಟೀನ್, ಈವ್ನಿಂಗ್ ರೂಟೀನ್ ಬ್ಯುಸಿ ಅಂತಲೇ ಹೇಳ್ಬೋದು. ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ಅಂತ ಇವಾಗ ಟಕ್ ಅಂತ ಬೋಂಡ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಊಟ ಕೂತ್ಕೊಳ್ಳೋದು ಒಂದೇ ಇದೆ. ವಿಸಿಲ್ 6 ಗಂಟೆ ಈ ಕಡೆ ಬೋಂಡ ಕೂಡ ರೆಡಿಯಾಗಿತ್ತು. ತಟ್ಟೆ ಹಚ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಈ ಕಡೆ 4 ಬೋಂಡನ ಇಟ್ಕೊಂಡ್ಬಿಟ್ಟು ತಿಂದಾಯಿತು. ತಿಂದಾದ್ಮೇಲೆ ಸರಿ ಪಾತ್ರೆನೂ ಕ್ಲೀನ್ ಮಾಡಿರೋಣ, ಪಾತ್ರೆ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ಇದ್ದರೆ ಟೆನ್ಷನ್ ಇರೋಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹಾಲು ತಂದಿರೋದಿತ್ತು, ಹಾಲು ಬಿಸಿ ಮಾಡೋಕೆ ಇಟ್ಬಿಟ್ಟು ಈ ಕಡೆ ಎಲ್ಲ ಪಾತ್ರೆನ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಟರ್ ಬಾಟಲೆಲ್ಲ ಫಿಲ್ ಮಾಡಿಬಿಟ್ಟು ನಂದು ಈವ್ನಿಂಗ್ ರೂಟೀನು ಅಂತಲೇ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಈ ಥರ ಹೀಗಿರುತ್ತೆ ಬ್ಯುಸಿ ರೂಟೀನು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಈ ಕಡೆ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಕಿಚನೆಲ್ಲ ಕ್ಲೀನ್ ಮಾಡಿ ಹಾಲು ಕೂಡ ಬಿಸಿ ಆಗಿತ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಬರ್ತೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕಲ್ಲಿ ನಾಳೆ ವಿಡಿಯೋ ಮಾಡ್ತೀನಿ. ಸೊ ಯಾರೂ ಮಿಸ್ ಮಾಡಲ್ದೇ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್.